ಪಚ್ಚಮಲೆ ಪಾನಿಮಲೆ ಕೆಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಕಣದಾಕ್ಷಿ ಮಲೆ 77 ಮಲೆ ಸಿಡಿ ಸುತ್ತಿ ತಲದಿಂಬಲ್ಲಿ ಹೊರಗಿಟ್ಟವಗೆ ಪಾದಲಿ ಏಕದಲ್ಲಿ ಹೊರಗಿಟ್ಟವಗೆ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಸರ್ಪಾನ ಎಡಗಡೆ ಬಿಟ್ಟು ಬಸವನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಮೆಟ್ಟಿ ನಿಂತು ಕಲ್ಲು ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮೆಟ್ಟಿ ನಿಂತು ಕಲ್ಲು ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಸುಡ್ಸೋ ಎತ್ತಿ ಮ್ಯಾಗ ಪಾದವಿಟ್ಟು ಇಕ್ಕೇ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಇಕ್ಕೇ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಮಾಡು ಮಾತ್ರವುಳ್ಳ ಸಿಹೆ ಗಂಗತಿ ಮರದಲ್ಲಿ ಹೊರಗಿಟ್ಟವಗೆ ಮಾಡು ಮಾತ್ರವುಳ್ಳ ಸಿಹೆ ಗಂಗತಿ ಮರದಲ್ಲಿ ಹೊರಗಿಟ್ಟವಗೆ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಮುಖಜಂತಿ ಮುಖಜಂತಿ ಮುಖೇ ಬೇಡಾರ ಕಣ್ಣಯ್ಯನ ಚಂದಾಳೆ ಬಿಟ್ಕೊಂಡು ಬೇಡಾರ ಕಣ್ಣಯ್ಯನ ಚಂದಾಳೆ ಬಿಟ್ಕೊಂಡು ಕಾಲ ಜಡನಾಗನಲ್ಲಿ ಹೊರಗಿದ್ದ ಮಾದಪ್ಪನಿಗೆ ಕಾಲ ಜಡನಾಗನಲ್ಲಿ ಹೊರಗಿದ್ದ ಮಾದಪ್ಪನಿಗೆ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಮುಖಜಂತಿ ಮುಖಜಂತಿ ಮುಖೇ ಮುಖೇ ಮುಖಜಂತಿ ಸ್ವಲ್ಪ ದಬಾಯಿಸ್ಕೋಗದಾಗ ನೋಡಿ ಸುಮಾರು ಜನ ಎದ್ದು ಬರ್ತಾವ್ರೆ. ಎಲ್ಲರೂ ಕೂಡ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕು ಹೊಂಗಳ್ಳಿ ಗ್ರಾಮ ಇವತ್ತು ಕೈಲಾಸವಾಗಿ ಮಾರ್ಪಾಡಾಗಿದೆ, ಶರಣರ ಮೇಳವಾಗಿ ಮಾರ್ಪಾಡಾಗಿದೆ. ಹರಗುರು ಚರಮೂರ್ತಿ ಜಗದ್ಗುರುಗಳೆಲ್ಲ ಪಾದ ಮೆಟ್ಟುವಂತ ಒಂದು ಪುಣ್ಯ ಕಾರ್ಯಕ್ರಮ. ಗ್ರಾಮ ದೇವತೆ ಮಂಗಳ್ಳಿ ಮಾರಮ್ಮ ದೇವರ ಪ್ರತಿಷ್ಠಾಪನೆ, ಕಳಶಾರೋಹಣ, ಅಂಕ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ನಮ್ಮ ಹೊಂಗಳ್ಳಿ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ
ಕೈಗಳನ್ನೂ ಒಳಕ್ ಮಾಡ್ಬಿಟ್ಟವ್ರ ನಂಗದ. ಕೈ ಎತ್ತಿ ಚಪ್ಪಾಳೆ ಹೊಡೆಯಕ್ಕೂ ಆಯ್ತಿಲ್ಲ ಅವ್ರ ಹತ್ರ. ಯಾಕಂದ್ರೆ ಚಳಿಗೆ ಎದುರ್ಕೊಂಡ್ಬಿಟ್ಟವ್ರು, ಏನೂ ಆಗಲ್ಲ, ಹೆಚ್ಚಾಗಿ ಜನ ಸೇರ್ಬಿಟ್ರೆ ಚಳಿ ಡಿವೈಡ್ ಆಗೋಯ್ತದೆ. ಅದರಿಂದ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ತಾಯಿ ಕೊಟ್ಟು ಕಾಪಾಡ್ಲಿ. ಯಾಕಂದ್ರೆ ಸರ್ವಸ್ವವನ್ನು ಕೊಡೋಳ ಮಹಾತಾಯಿ, ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಅವಳು ಹೊಂಗಳ್ಳಿ ಮಾರಮ್ಮ. ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೆಸರಾದಂತ ಈ ತಾಯಿ ಪುರಾತನ ಪ್ರಸಿದ್ಧವಾದ ದೇವಸ್ಥಾನವನ್ನ ಬಹಳ ಅಚ್ಚುಕಟ್ಟಾಗಿ ಯಾವ ಚೋಳರ ವಾಸ್ತುಶಿಲ್ಪದಂತೆ ಆ ತಾಯಿಯ ದೇವಸ್ಥಾನವನ್ನು ಕಟ್ಟಿ ಇವತ್ತು ಜಗದ್ಗುರುಗಳು ಗುರು ಹಿರಿಯರಿಂದ ಅದನ್ನ ಲೋಕಾರ್ಪಣೆ ಮಾಡಿ ಈ ಪುಣ್ಯ ಕಾರ್ಯಕ್ರಮ ಇಷ್ಟೊಂದು ವಿಶೇಷವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಭೂಕೈಲಾಸ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳೋಣ. ತಾಯಿ ಕೃಪೆಗೆ ಪಾತ್ರ ಆಗೋಣ. ಈ ಕಥೆ ಪೂರ್ತಿ ಕೇಳಿದರೆ ಭೂಕೈಲಾಸ, ಅರ್ಧದಲ್ಲೆದ್ದೋದ್ರೆ ಭೂಕೈ ಸಾಲ. ನೋಡಿ, ಸಾಲಗಾರರಾಗ್ಬಿಡ್ತಿದ್ದೀರಿ ನೀವು, ಬಂದ್ ಆಗೋಗದ. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಪೂರ್ತಿ ಕೇಳೋಣ, ಓಡಾಡ್ಕೊಂಡ್ ಬರೋಣ. ಎಲ್ಗೋದ್ರು ಇಲ್ಲಿಗೆ ಬರಬೇಕು, ಎಲ್ಗೋದ್ರು ಕತೆ ಕೇಳಿಸ್ತಾನೆ ಇರುತ್ತೆ. ಅಲ್ಲಿ ಹವನ ಪೂಜಾದಿಗಳೆಲ್ಲ ನಡೀತಾ ಇದೆ. ನಾಳೆ ಜಗದ್ಗುರುಗಳು ಗುರು ಹಿರಿಯರೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಈ ಪುಣ್ಯ ಕಾರ್ಯಕ್ರಮ ಇನ್ನು ಚೆನ್ನಾಗಿ ನಡಿಬೇಕು ಅಂದ್ರೆ ಇವತ್ತು ಯಾವ ಪ್ರಥಮ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಈ ಕಥೆಯನ್ನು ಕೇಳೋದ್ರ ಜೊತೆಗೆ ಭಗವಂತನ ಕೃಪೆಗೆ ಪಾತ್ರ ಆಗೋಣ, ಗೀತೆಗಳನ್ನು ಹಾಡೋಣ. ನೀವು ಕೇಳಿದಂತ ಗೀತೆಗಳನ್ನು ಹಾಡೋದ್ರ ಜೊತೆಗೆ ಇವತ್ತು ಆ ತಾಯಿಯ ಕೃಪೆಗೆ ಪಾತ್ರ ಆಗೋಣ. ಮಾರಮ್ಮ ತಾಯಿ ಬಾರಕ್ಕೆ ಅಮ್ಮ. ತಾಯೇ ಹೊಂಗಳ್ಳಿ ಮಾರಮ್ಮ ತಾಯೇ, ಸರ್ವರ ಕಾಯುವ ಜಗನ್ಮಾತೆ, ಹೊಂಗಳ್ಳಿ ಮಾರಮ್ಮ ತಾಯೇ. ಮಾರಮ್ಮ ತಾಯಿ ಬಾರಕ್ಕೆ, ಮಾರಮ್ಮ ತಾಯಿ ಬಾರಕ್ಕೆ. ಮಂದಿಗೆ ದಂಡಯ್ಯ ಜಯ ಮಾಡುವ ಬಂದಾಳ, ಕೈಲಾಸದಿಂದ ಬಂದಾಳ, ಬಂದಾಳ ತಾಯಿ ಬಂದಾಳ, ಹೊಂಗಳ್ಳಿ ಗ್ರಾಮದಲ್ಲಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಮಾರಮ್ಮ ತಾಯಿಯಾಗಿ ನೆಲೆದಾಳ. ಕಲ್ಲಸನಾಡಿಯನ್ನು ಮಲ್ಲಿಗೆ ದಂಡಯ್ಯ ಜಯ ಮಾಡುವ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಹೊಂಗಳ್ಳಿ ಗ್ರಾಮದಲ್ಲಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಮಾರಮ್ಮ ತಾಯಿಯಾಗಿ ನೆಲೆದಾಳ. ಕಲ್ಲಸನಾಡಿಯನ್ನು ಮಲ್ಲಿಗೆ ದಂಡಯ್ಯ ಜಯ ಧ್ವನಿ ಮಾಡುವ ಬಂದಾಳ. ಅವರ ಮುಖದ ನರದಾಳ, ಅವರ ಮುಖದ ನರದಾಳ, ಭಕ್ತಾದ ಮುಖದಲ್ಲಿ ಮುಪ್ಪತ್ತು ಚೆಲ್ಲುತ್ತ ಹೊಂಗಳ್ಳಿ ಮಾರಮ್ಮ ಸಿರಿದು ಹತ್ತಾಳ, ಬೇಡಿದ ಭಾಗ್ಯವ ಕೊಡುತ್ತಾಳ, ಇಷ್ಟಾರ್ಥ ಸಿರಿದು ಎಲ್ಲಿದ್ದಾಳ. ಕಲ್ಲಸನಾಡಿಯನ್ನು ಮಲ್ಲಿಗೆ ದಂಡಯ್ಯ ಜಯ ಧ್ವನಿ ಮಾಡುವ ಬಂದಾಳ, ಕೈಲಾಸದಿಂದ ಇಳಿದಾಳ,
ಬಂದಾಳ ತಾಯಿ ಬಂದಾಳ ಹೊಂಗಳ್ಳಿ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಮಾರಮ್ಮ ತಾಯಿಯಾಗಿ ನೆಲೆದಾಳ ಕಲಸ ಸಂದಡಿ ಮಲ್ಲಿಗೆ ದಂಡೆಯ ಮುರಿದು ಗೆದ್ದೆಯ ದಂಡಿ ಮಾಡುವ ಬಂದಾಳ ಸೂರ್ಯಚಂದ್ರ ತಳ್ಳುತ್ತಿದ್ದ ಜುಮ್ಮುಕಿಗಳು ಮಿಂಚೂರುತಿಯ ಮೂಗುತ್ತಾರೆ ಕಣ್ಣುಗಳು ಸೂರ್ಯಚಂದ್ರ ತಳ್ಳುತ್ತಿದ್ದ ಜುಮ್ಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಹೊಂಗಳ್ಳಿ ಮಾರಮ್ಮ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದಾನಂದ ಕೊಡುತ್ತಾಳ ಕವನಗಳ ಕಲಿತಾಳ ಹಿಂಗಾದಾನಂದ ಕೊಡುತ್ತಾಳ ಕವನಗಳ ಕಲಿತಾಳ ಕಲಸ ಸಂದಾಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆದ್ದೆಯ ದಂಡ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಹೊಂಗಳ್ಳಿ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಮಾರಮ್ಮ ತಾಯಿಯಾಗಿ ನೆಲೆದಾಳ ಕಲಸ ಸಂದಾಡಿ ಮಲ್ಲಿಗೆ ದಂಡೆಯ ಮುರಿದು ಗೆದ್ದೆಯ ದಂಡಿ ಮಾಡುತ್ತ ಬಂದಾಳ ಹೊಂಗಳ್ಳಿ ಮಾರಮ್ಮ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ಜೋರಾಗಿ ಆ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಹೊಂಗಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ. ಇಲ್ಲಿ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಎಂಬತಕ್ಕಂಥ ಕತೆ, ಭೂಲೋಕಕ್ಕೆ ಕಾಳಿಕಾದೇವಿ ಪ್ರಥಮವಾಗಿ ತಾನು ನೆಲೆಯಾದದ್ದು ಈ ಭೂಕೈಲಾಸ ಕಥೆಯಿಂದ. ಆ ಕಾಳಿಕಾದೇವಿಯ ಪ್ರಭಾವದಿಂದಲೇ ಯಾವ ದುರ್ಗಿಯಾಗಿ, ದಶಕಂಠಿಯಾಗಿ, ಚಾಮುಂಡಿಯಾಗಿ, ಚಂಡಿಯಾಗಿ 106 ಅವತಾರಗಳು, ಶುಂಭಾಸುರರನ್ನ ಕೊಂದು ಶಾಂಭವಿಯಾಗಿ, ಚಂಡಮುಂಡಾಸುರರನ್ನ ಕೊಂದು ಚಾಮುಂಡಿಯಾಗಿ, ಯಾವ ಮಹಿಷಾಸುರನನ್ನ ಕೊಂದು ಮಹಿಷಾಸುರ ಮರ್ದಿನಿಯಾಗಿ, ಹಾಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದುಷ್ಟ ಶಕ್ತಿಗಳನ್ನು ಮರ್ದನ ಮಾಡಿ ಮಾರಮ್ಮ ಎಂಬುದಾಗಿ ಜಗದೊಳಗೆ ನೆಲೆಯಾಗಿರ್ತಕ್ಕಂಥ ಈ ತಾಯಿಯ ಕತೆ ಭೂಕೈಲಾಸ ಚರಿತ್ರೆಯಲ್ಲಿ ಬರುತ್ತೆ. ಈ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳುವುದರ ಜೊತೆಗೆ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗುವಂತ ಒಂದು ಪುಣ್ಯ ದಿವಸ ಇವತ್ತು ಆ ತಾಯಿ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿಕೊಟ್ಟಿದ್ದಾಳೆ. ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ಒಂದು ಪುಣ್ಯ ಭೂಮಿ ಲಂಕಾ ಎಂಬುದಾಗಿ ಕರೀತಾರೆ. ಅದನ್ನು ಲಂಕಾ ಅಂತ ಕರೆದ್ರೆ ಈ ಮಕ್ಕಳಿಗೆಲ್ಲ ಗೊತ್ತು, ಪಠ್ಯ ಪುಸ್ತಕದಲ್ಲೆಲ್ಲ ಶ್ರೀಲಂಕಾ ಅಂತ ಕರೀತಾರೆ ಈಗಿನ ಕಾಲದಲ್ಲಿ. ಅದನ್ನ ಆ ಲಂಕಾ ಎಂಬ ಹೆಸರು ದ್ವಾಪರಕ್ಕಿಂತ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಂತ ಕತೆ. ಲಂಕಾ ಎಂಬ ಹೆಸರನ್ನು ಕೇಳದಲ್ಲ ರಾಮಾಯಣ ಜ್ಞಾಪಕಕ್ಕೆ ಬಂದುಬಿಡುತ್ತದೆ. ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತ ಈ ತಾಯಿಯ ಕತೆ ಭೂಕೈಲಾಸ ಚರಿತ್ರೆ. ದಶಕಂಠನಾಗಿರ್ತಕ್ಕಂಥ ರಾವಣೇಶ್ವರ, ವಿಶ್ವವಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ ಇವನು, ಈ ಕಡೆ ಬನ್ನಿ, ಚೇರ್ಗಳು ಎತ್ಕೊಂಡು ಈ ಕಡೆ ಬನ್ನಿ, ಆ ಕಡೆ ಗಾಳಿ ಬೀಸುತ್ತೆ, ಮುಂದ್ಗಡೆ ಜಾಗ ಇದೆ, ಖಾಲಿ ಇದೆ, ಬನ್ನಿ. ಅಲ್ಲೇ ಸ್ವಲ್ಪ ಚಳಿ ಹಿಡಿದ್ಬಿಟ್ರು ಒಟ್ಟ ಬಿಡವ ಅಂತ ಸೈಡ್ಲಿ ಕೂತ್ಕೊಂಡು
ಒಳ್ಳೇದಾಗಬೇಕು. ಯಾಕಂದ್ರೆ ಈ ಕಥೆಯಲ್ಲಿ ಗಣಪತಿ ಬರ್ತಾನೆ. ಗಣಪತಿ ಬರೋ ತನಕ ನೀವೆಲ್ಲರೂ ಕೂಡ ಇಲ್ಲೇ ಇರಬೇಕು. ಈ ಕಥೆಯನ್ನ ಪೂರ್ತಿ ಆಗುವ ತನಕ ಕೇಳಬೇಕು. ಕೆಲವರು ಓಡಾಡ್ಕೊಂಡ್ ಬರಲಿ. ಎಲ್ಲರೂ ಕೂತು ಭಗವಂತನ ಈ ಪವಿತ್ರವಾದ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು. ಎಲ್ಲರಿಗೂ ಚಳಿ ಆದ್ರೂ ಪರವಾಗಿಲ್ಲ, ನಿದ್ರೆ ಆದ್ರೂ ಪರವಾಗಿಲ್ಲ, ಇವತ್ತು ಸ್ವಲ್ಪ ಹೊತ್ತು ನಾವೆಲ್ಲರೂ ಕೂಡ ಆ ಹೊಂಗಳ್ಳಿ ಮಾರಮ್ಮನ ಶಕ್ತಿಯಿಂದ ಇವತ್ತು ಈ ಪುಣ್ಯಕಥೆಯನ್ನ ಕೇಳೋಣ. ಇಲ್ಲೇನಾಗಿದೆ ಚೆನ್ನಾಗಿದೆ ನೋಡಿ. ಆ ಲಂಕಾಧೀಶ್ವರನಾಗಿರ್ತಕ್ಕಂಥ ರಾವಣ ವಿಶ್ವವಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ ಇವನು ದಶಕಂಠಧರನಾಗಿ, ಇವನಿಗೆ 10 ತಲೆಗಳು, 10 ತಲೆ ಉಳ್ಳ ರಾವಣ ಅಂತ ಕರೀತಾರೆ. ಪರಶಿವನ ಪ್ರಿಯ ಭಕ್ತ. ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಾಗೆ. ಎಷ್ಟೊತ್ಲಾರು ಒಯ್ತಿದ್ದ, ಎಷ್ಟೊತ್ಲಾರು ಬತ್ತಿದ್ದ, ಯಾರು ತಡೆಯಂಗಿಲ್ಲ ನೋಡಿ. ಇದಲ್ಲದೆ ಪರಶಿವನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಇವನು ತಾಯಿಗೆ ಪರಮದಾಸನಾಗಿ ಒಂದು ಉಲ್ಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಹತ್ರ ಓಡ್ ಬರ್ತಿದ್ದ. ಆ ತಾಯಿ ಆಶೀರ್ವಾದ ಪಡ್ಕೊಂಡೇ ಆ ಕಾರ್ಯವನ್ನು ಮಾಡ್ತಾ ಇದ್ದ. ಇಂಥ ಮಹಾನುಭಾವನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳಾಗಿ ಶಿವಭಕ್ತರಲ್ಲೂ ಸಂತೋಷ ಭರಿತರಾಗಿರುವರೆ. ಬಹಳ ಚೆನ್ನಾಗಿದ್ದಾರೆ ಮಹಾಪ್ರಭು. ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಆದ್ರೆ ಒಂದ್ ಸ್ವಲ್ಪ ಚಳಿ ಕಡಿಮೆ ಮಾಡಿಸಿ ಮಹಾಪ್ರಭು. ಚಳಿ ಕಡಿಮೆ ಮಾಡಿಸ್ಬೇಕಾ? ಹೌದು, ಈ ಕಡೆ ಸೈಡ್ ವಾಲ್ ಕಡಿಸ್ಬೇಕಾಯ್ತಪ್ಪ. ಇರ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ನಿಮ್ಗಳ ಕೆಲಸ ಎಲ್ಲ ಯಾವ ರೀತಿ ನಡೀತಾ ಇದೆ? ಊಟ ಎಲ್ಲ ಕಣ, ಓದೋದು ಬರೆಯೋದೆಲ್ಲ ಚೆನ್ನಾಗಿ ಆಯ್ತಾ ಇದೆಯೋ? ಪರವಾಗಿಲ್ಲ, ಚೆನ್ನಾಗಾಯ್ತು, ಕತ್ತಿಂಗ್ ಅಂತ ಅವರ ಒಟ್ಲಿ. ಹೀಗಿರ್ಬೇಕಾದ್ರೂ ತುಂಬಿದ ಸಭೆಯಲ್ಲಿ ಮಹಾನುಭಾವನ ಆಗಿರ್ತಕ್ಕಂಥ ರಾವಣ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಫಲ 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 ಉದದಿಂದ ವೈರಿಯ ಜಲದ ಪಿಡಿದು ಶಿರವ ಕಡಿದು ನೀರರೆಸಿ ಹರೆಯುವ ಫಲ 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 ಉದದಿಂದ ವೈರಿಯ ಜಲದ ಪಿಡಿದು ಶಿರವ ಕಡಿದು ನೀರರೆಸಿ ಹರೆಯುವ ಹರಿಕುಲಾಂತ ನೆನೆಸಿ ನೆರೆದು ಜಗದೊಳು ಹರಿಕುಲಾಂತ ನೆನೆಸಿ ನೆರೆದು ಜಗದೊಳು ವೈದಿಯ ಜಯಿಸುವೆ ವೈದಿಯ ಜಯಿಸುವೆ ದುರದಿ ನೆರೆಯುವೆ ವೈದಿಯ ಜಯಿಸುವೆ ದುರದಿ ನೆರೆಯುವೆ ಬಲ 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 ಮುದದಿಂದ ವೈದಿಯ ಜಲದಿ ಕಿಡಿದು ಶಿರವ ಕಡಿದು ನೀರರೆಸಿ ನಡೆಯುವ ನೀರರೆಸಿ ನಡೆಯುವ ನೀರರೆಸಿ ನಡೆಯುವ ರಾಜಾಧಿರಾಜ ರಾಜಗಣ ಗಂಭೀರ ದಾನವ ಕುಲ ಸಾರ್ವಭೌಮ ಶ್ರೀ ಶ್ರೀರಾಮನ ಸಾರ್ವಭೌಮನಿಗೆ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ವೈಭೋಗವಾದ ಇವನ ಸಾಮ್ರಾಜ್ಯದಲ್ಲಿ ಯಾವ ಕುಂದುಕೊರತೆಗಳಿಲ್ಲ. ಇವನು ತಾಯಿಗೆ ಪರಮದಾಸ ಅಂದ್ರೆ ಒಂದು ಉಲ್ಕಡ್ಡಿ ಎತ್ತಿಡ್ಬೇಕಾದ್ರೂ ತಾಯಿನೇ ಕೇಳ್ತಿದ್ದದ್ದು. ನೋಡಿ ಹೆಂಗಿದೆ. ಈಗಿರ್ಬೇಕಾದ್ರೆ ಜಗದೊಳಗೆ ಎಂತೆಂತ ಮಕ್ಕಳನ್ನ ಕೊಟ್ಟಿದ್ದಾಳೆ ಈ ತಾಯಿ. ಇಲ್ಲಿ ಕೂತವ್ರೆ ನೋಡಿ ತಾಯಿಂದ್ರು, ಸಾವಿರಾರು ಜನ ಇವತ್ತು ಸೇರವ್ರೆ ಈ ಗ್ರಾಮದಲ್ಲಿ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನು ಕೊಟ್ಟವಳೊಬ್ಬಳು ತಾಯಿ, ಅರ್ಥ ಆಯ್ತಲ್ಲ. ಬಸವಣ್ಣನವ್ರನ್ನ ಕೊಟ್ಟವಳೊಬ್ಬಳು ತಾಯಿ, ಗುರುಮಲ್ಲೇಶ್ವರನ ಎತ್ತು ಒತ್ತು ಕೊಟ್ಟವಳೊಬ್ಬಳು ತಾಯಿ, ಪುನೀತ್ ರಾಜ್ಕುಮಾರ್ನ ಎತ್ತು ಒತ್ತು ಕೊಟ್ಟವಳೊಬ್ಬಳು ತಾಯಿ, ಮಹದೇವ ತಾತಾರವ್ರನ್ನ ಕೊಟ್ಟವಳೊಬ್ಬಳು ತಾಯಿ. ಎಲ್ಲಾ ಜಗದೊಳಗೆ ಕೀರ್ತಿವಂತರನ್ನ ಈ ತಾಯಿ ಎತ್ತು ಕೊಟ್ಟವಳೆ. ಆ ತಾಯಿಯ ಋಣ ಮಕ್ಕಳಾದ ನಾವು 10 ಜನ್ಮ ಎತ್ಕೊಂಡ್ಬಂದ್ರು ತೀರ್ಸೋಕಾಗಲ್ವಂತೆ. ಅದಕ್ಕೆ ಮಾತೃ ದೈವಭುವ, ಪಿತೃದೈವಭುವ, ಆಚಾರ್ಯ ದೇವಭುವ. ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದ್ರೆ 9 ತಿಂಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹಿದ ತಾಯಿ ಮೊದಲನೇ ದೇವರು. ನೋಡಿದ್ರ ಚಪ್ಪಾಳೆ ಬಂತು, ಅದಾಗಿದೆ. ಈ ತಾಯಿಯ ಮಮಕಾರ ನೋಡಿ ಈ ಕಥೆಯಲ್ಲಿ ಬಹಳ ಮುಖ್ಯ. ನಮ್ಮನ್ನ ಹೆತ್ತವಳೊಬ್ಬಳ ತಾಯಿ ಆದ್ರೆ ನಮ್ಮ ಗ್ರಾಮಗಳನ್ನ ಕಾಯುವಳೊಬ್ಬಳ ತಾಯಿ ಯಾರು? ಅವಳೇ ಮಾರಮ್ಮ. ಭೂಲೋಕದಲ್ಲಿ ಆ ತಾಯಿಗೆ ವಿಶಿಷ್ಟವಾದಂತ ಒಂದು ಶಕ್ತಿ ಇದೆ. ಅದಕ್ಕೆ ಎಲ್ಲನೂ ಫ್ರೀ ಮಾಡ್ಬಿಟ್ಟವ್ರ. ಈಗ ಅವ್ರಿಗೆ ಆಧಾರ್ ಕಾರ್ಡ್ ಫೋನ್ ನಿಂಚೋರ್ಕೆ ಸಿಕ್ಸ್ಕೊಂಡ್ಬಿಟ್ಟಾರ. ಬಸ್ ಇತ್ತಾಗಾರು ಓದ್ತಾರ, ಅತ್ತಾಗಾರು ಓದ್ತಾರ. ಮೊನ್ನೆ ಒಂದು ಗುಂಪು ನರಸೀಪುರದ ಬಸ್ ಸ್ಟ್ಯಾಂಡ್ ನಿಂತವ್ರೆ. ಏನಕ್ಕೋ ಎಲ್ಗೋಯ್ತಾ ಇದಾರೆ ಅಂದೆ. ಅಯ್ಯೋ ಮಾದಪ್ಪನ ಬೆಟ್ಕೋಯ್ತೀವಿ. ಶಿವಕುಮಾರಣ್ಣ ಇದೇನು ಕತ್ಕೋಗಿದ್ರೆ ಬನ್ನಿ ಇಲ್ಲಿ ಒಂಚೂರು ನಿಂತ್ಕೊಳ್ಳಿ ಅಂದ್ರು. ನಾನಿದು ಯಾತಕ್ಕೆ ಕರ್ ನಿಲ್ಸ್ಕತ್ತಿದ್ರು ಅಂದ್ರೆ ಬಸ್ನವ ಇವ್ರಿಗೆ ನಿಲ್ಲಿಸ್ತಾ ಇಲ್ಲ. ಯಾಕೆ ಹೇಳಿ, ಇವರು ಫ್ರೀ ಓಸಿ ಟಿಕೆಟು ಅಂತ
ಬರ್ನ ಬಿಟ್ಕೊ ಹೋಯ್ತಾವನ, ಗಂಡಸರಿದ್ರೆ ಸ್ವಲ್ಪ ದುಡ್ಡು ಸಿಕ್ಕುತ್ತಾ ಅಂತ ಅವನಿಗೂ ಆಸೆ. ಇವ್ರಿಗೆ ಬಸ್ ನಿಲ್ಲಿಸ್ತಾ ಇಲ್ಲ, ಅದಕ್ಕೆ ಬನ್ನಿ ಸ್ವಲ್ಪ ನಿಂತ್ಕೊಳ್ಳಿ ಅಂತ ನಿಂತ್ಕೊಂಡ್ರೆ ಏನಾಯ್ತು ಗೊತ್ತೇ, ಬಸ್ ನಮ್ಮ ಪಟ್ಟ ಅಂತ ನಿಲ್ಲಿಸ್ತಾ ನೋಡ್ಬಿಟ್ಟು ಎಲ್ಲ ಧೂಳು ಎತ್ಕೊಂಡ್ರು, ಬತ್ತೀವಿ ಕಣ ಅಂದ್ಬಿಟ್ರೆ ರೈಟ್ ಹೇಳ್ಬಿಟ್ರು. ಈ ತರ ಕೂತದೆ. ನಾನು ಒಬ್ಬಳು ಕೇಳಿದೆ, ಅಕ್ಕ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾಗಿರೋರು ನರಸೀಪುರದಿಂದ ಕೊಳ್ಳಗಾಲಕ್ಕೆ ಹೋಗ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬೇಕಲ್ವಾ, ಮೈಸೂರ್ದಿಕ್ಕೆ ಹತ್ತದ್ರಲ್ಲ ಯಾಕೆ ಅಂದ್ರೆ, ಅಯ್ಯೋ ಇಲ್ಲಿ ಸೀಟ್ ಸಿಕ್ಕಲ್ಲ, ಅದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಸೀಟ್ ಹಿಡ್ಕೊಂಬತ್ತೀವಿ ಒಟ್ಟಿಗೆ ಅಂತ. ನೋಡಿ ಎಲ್ಲಿಗೆ ಕೂತದ ಈಗ. ಅದಕ್ಕೆ ಎಲ್ಲನೂ ಫ್ರೀ ಮಾಡ್ಬಿಟ್ಟು ಕೂಡ್ಸವ್ರ ಈಗ, ಎಲ್ಲ ಫ್ರೀ ಆಗಿ ಕೂತದ ಈಗ. ಮೊನ್ನೆ ಒಂದು ಗುಂಪು ಧರ್ಮಸ್ಥಳಕ್ಕೆ ಹೋಗವ್ರೆ, ಗಂಡ ಫೋನ್ ಮಾಡ್ದಲೇ 3 ದಿವಸದಿಂದ ಬೀದಿ ಒಳಗೆ ಒಬ್ಬ ಹೆಂಗಸರು ಇಲ್ವಲ್ಲ, ಯಾವತ್ತೇ ನೀವು ಬರೋದು? ಅಯ್ಯೋ ಧರ್ಮಸ್ಥಳದಿಂದ ಬಂದು ಮೈಸೂರು ಸಮರ್ ಬಸ್ ಸ್ಟ್ಯಾಂಡ್ ಇಳಿದ್ವಾ, ಒಂದು ಸ್ವರ ಮಳ ಗಡ್ಸ್ಬಿಡ್ತು. ಅದಕ್ಕೆ ಆಚಾಟಿ ಎತ್ಕೊಂಬ ಅಲ್ಲಿ ನಿಂತದಲ್ಲ ಬಸ್ ಹತ್ತಿ ಅಂದ್ರು, ಹಾಕುವಾಗೆಲ್ಲ ಹತ್ಕೊಂಡು ನಾವು ಬೆಟ್ಟಕ್ಕೆ ಹತ್ಬಿಟ್ಟಿವಿ. ಈಗ ಮಾದೇಶ್ವರನ ಬೆಟ್ಟಕ್ಕೆ ಹೋಯ್ತಾವಿ. ಓ ಧರ್ಮಸ್ಥಳದಿಂದ ಹಂಗೆ ಮಾದೇಶ್ವರನ ಬೆಟ್ಟಕ್ಕೆ ಹೋತ್ಬಿಟ್ರೆ ಬರಲ್ಲ ಹಂಗಾರ ನೀವು? ಇನ್ನೂ ಒಂದು ವಾರ ಆಯ್ತಾ ಬೆಳಿಗ್ರಂಗನ್ ಬೆಟ್ಟ ಮುಡುಕ್ತಾರೆ, ಎಲ್ಲೊಂದು ತಿಳ್ಸ್ಕೊಬತ್ತೀವಿ. ನಿಮ್ಗೆ ಉಣ್ಸಕ್ ಗೊಜ್ಜು ಮಾಡ್ಮೇಲೆ ಮಡಗಿಲ್ವಾ? ಅನ್ನ ಮಾಡ್ಕೊಂಡು ಸುಮ್ಮನೆ ಊಟ ಮಾಡೋಕ್ಕಾಗಲ್ವ ನಿಮ್ಗೆ? ಅದೇ ಅದು ಗಳಿಗೂ ಫೋನ್ ಮಾಡ್ದಾರಿ ಚಾರ್ತಿರೋಯ್ತ ನಂಗ. ಅಲ್ಲ ಕಣೆ, ಈಗ ಎಲ್ಲೂ ಹೋಯ್ತಿದೆ ನೀನು? ಈಗ ನಾ ಕೊಳ್ಳಗಾಲ್ತ ಹೋಯ್ತಾವನಿ, ಬೇಗ ಹೇಳಿ ಅದೇನು ಅಂತ. ನಾನು ಯಾತಿಗೆ ಫೋನ್ ಮಾಡ್ದಿ ಅಂದ್ರೆ, ಅದೇನು ಹೇಳ್ರಿ ಬೇಗ, ಚಾರ್ಜ್ ತಿರೋಯ್ತದ. ಅದು ನಿಮ್ಮ ಮೊನ್ನೆ ಧರ್ಮಸ್ಥಳಕ್ಕೆ ಹೋದಲ್ಲ, ಅವತ್ತೇ ನಿಮ್ ಚಿಕ್ಕವ್ವ ಮಗ ಶಿವಮೊಗ್ಗಕ್ಕೆ ಆಗಿದ್ಲಲ್ಲ, ಬಾವ್ನು ಅಕ್ಕನ್ನು ನೋಡ್ಬೇಕು ಅಂದ್ಬಿಟ್ಟು ಮೊನ್ನೆ ಬಂದು ಅಡ್ಗ ಮಾಡಿ ಇಕ್ತಾವಳ, ನೀನ್ ನಿಧಾನಕ್ಕೆ ಬಾ ಅನ್ನ. ಅವೇತಕ್ ಬಂದಿದ್ದಾರೋ ಅವ್ ಮೊನ್ನೆ ಬಂದ ಅಂದ ಅಗಂಜೇಟೆ ಕೊಳಗಾಲದಲ್ಲಿ ಇಳಿದ್ಬಿಟ್ಟು ಹಿಂದಕ್ಕೆ ಬಸ್ ಹತ್ಕೊಂಡ್ ಬಂದ್ಬಿಟ್ಟ. ನೀವು ಅಲ್ಲಿ ಫ್ರೀ ಮಾಡಕ್ ಹೋದ್ರೆ ಇಲ್ಲಿ ಫ್ರೀ ಆಗೋಯ್ತ. ಅದಕ್ಕೆ ತಗ ಅವನು ಕರ್ಕ ಹೋಗಿ ತಗ ಒಂದೇ ಚಾರ್ಜ್ ಅಲ್ವಾ, ಅತ್ತಾಗ ಹೋಗಿ ತಗ ಒಂದು ಚಾರ್ಜ್ ಹೋದ್ರು ಹೋಯ್ತದ, ಇಲ್ಲ ಉಣ್ಸಕ್ ವಜ್ಜನ್ನೇ ಆಗೋಯ್ತದ. ಅದರಿಂದ ನೋಡಿ, ಎಲ್ಲಾ ತಾಯಿದ್ರಿಗೂ ಕೂಡ ಶಕ್ತಿ ಜಗದೊಳಗೆ ದೊಡ್ಡದು. ಅದಕ್ಕೆ ಯಾವ ಅಪೇಕ್ಷೆ ಮೇರೆಗೆ ಮಾದೇಶ್ವರನ ಈ ಒಂದು ಗೀತೆಯನ್ನು ಈಗ ಕೇಳೋಣ. ಮಧ್ಯ ಹಾಡುಗಳು ಆಡ್ತಾ ಇರ್ತೀವಿ, ನೀವು ಕೇಳದ ಗೀತೆಗಳನ್ನ. ಎಲ್ಲಾರ್ಗೂ ಮಾದೇಶ್ವರ ಒಳ್ಳೇದು ಮಾಡ್ಲಿ. ನೀವು ಬೆಟ್ಟಕಾರರು ಹೋಗಿ ಎಲ್ಗಾರು ಹೋಗಿ, ಆದ್ರೆ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಎಲ್ಲಾರು ಕೂಡ ಆ ಸಿಕ್ಕಿದಂತ ಒಂದು ಫಲವನ್ನ, ಯಾವುದೋ ಈ ರಜವಡಿ ತರ ನೋಡ್ಬೇಕು, ಇತ್ತಿಂದ ಕಸ ಗುಡಿಸ್ಕೋವಾಗ ಅತ್ತ ಬಿಡೋದವ, ಎಡದ ಕೈಲಿ ಫೋನ್ ಹಿಡ್ಕೊಂಡು ಅವ ಹತ್ತಿನ ಫೋನ್ ಮಾತಾಡ್ಕೊಂಡು ಕಸ ಗುಡಿಸ್ಕೊಂಡ್ ಬಂದಿತ್ತ ಬಿಡೋದು. ಇದನ್ನ ನಾನು ನೋಡ್ದೇರು ನೀವು ನೋಡ್ದೇರು ಮಾದಪ್ಪ ಒಳಗೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆದರೆ ಆ ಮಾದಪ್ಪನ ಸಾಕಾರ ಜಗದೊಳಗೆ ದೊಡ್ಡದು. ಅದಕ್ಕೆ ಮಲ್ಲಯ್ಯ ಈ ರಾವಣನ ಕಥೆಯಲ್ಲಿ ಈ ಮಧ್ಯೆ ಮಹದೇಶ್ವರನ ಒಂದು ಗೀತೆಯನ್ನು ಕೇಳ್ತಾ ಕಾರ್ಯಕ್ರಮ ಮುಂದಿನ ಭಾಗ. Madeva
ತಪ್ಪಾಲೆ ಬೆಳಗಿ ತುಪ್ಪವ ಕಾಯಿಸಿ ತಪ್ಪಾಲೆ ಬೆಳಗಿ ತುಪ್ಪವ ಕಾಯಿಸಿ ಕಿತ್ತಾಲೆ ಹಣ್ಣ ತಂದೆ ಮಾದೇವನಿಗೆ ಕಿತ್ತಾಲೆ ಹಣ್ಣ ತಂದೆ ತಪ್ಪಾಲೆ ಬೆಳಗಿ ತುಪ್ಪವ ಕಾಯಿಸಿ ಕಿತ್ತಾಲೆ ಹಣ್ಣ ತಂದೆ ಮಾದೇವನಿಗೆ ಕಿತ್ತಾಲೆ ಹಣ್ಣ ಮಾದಪ್ಪ ಕಿತ್ತಾಡಿ ಬರುವ ಬರುಸೆಗೆ ಮಾದೇವನಿಮ್ಮ ಸೂಜುಜನ ಸುರುವಲ್ಲಿಗೆ ಮಾದೇವನಿಮ್ಮ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಬೆಟ್ಟದ ಗಂಡು ಮೋರ್ಗೆ ತೀರುವನವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟದ ಗಂಡು ಮೋರ್ಗೆ ತೀರುವನವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿದು ಹಟ್ಟಿ ಅಂಬಲವ ಮರೆತಾರೋ ಮಾದೇವ ನಿಮ್ಮ ಸೂಜುಜಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಹುಚ್ಚಳ್ಳು ಹೂವಿನಂಗೆ ಹೆಚ್ಚೆವು ನಿನ್ನ ಬರುಸೆ ಹೆಚ್ಚಾಳ ಗಾನ ಮಾದಯ್ಯ ಮಾದಯ್ಯ ನೀವೇ ಹೆಚ್ಚಾಳ ಗಾನ ಮಾದಯ್ಯ ಹೇಳುವನೆ ಹೆಚ್ಚೆವು ಕೂದಲಿ ಬಯಲಾಗೆ ಮಾದೇವ ನಿಮ್ಮ ಸೂಜುಜಾದ ಸೂಜುಜಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಸೂಜುಜಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಮಣ್ಣೆ ಮ್ಯಾಲೆ ತುಂಡು ಮಲ್ಲಿಗೆ ಚಪ್ಪಾಳೆ ಚಪ್ಪಾಳೆನಾರು ಹೊಡಿರಿ. ಚೆನ್ನಾಗ್ ಆಡ್ಲಿಲ್ವಾ? ಚಪ್ಪಾಳೆ ಹೊಡಿಲ್ವಾ ಯಾರು? ಜಗದೊಡೆಯನಾದ ಪರಮಾತ್ಮನ ಪುಣ್ಯ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳುತ್ತಿರುವ ಸಂದರ್ಭದಲ್ಲಿ
ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹರಿದು ಬರುತ್ತಿರುವ ಈ ಭಕ್ತ ಸಾಗರದಲ್ಲಿ ನಾವೆಲ್ಲರೂ ಕೂಡ ಒಂದ್ಸಾರಿ ಉಘೇ ಮಾತ್ಮಲ್ಲಯ್ಯ ಅಂತ ಕೂಗಿದ್ರೆ ಇಷ್ಟಾರ್ಥ ಭಾಗ್ಯಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ತಾನಂತೆ. ಅದಕ್ಕೆ ನಾವೆಲ್ಲರೂ ಕೂಡ ಕೂಗಬೇಕು, ಉಘೇ ಮಾತ್ಮಲ್ಲಯ್ಯ, ಉಘೇ ಮಾರಮ್ಮ ತಾಯಿ, ಉಘೇ ಬಸವೇಶ್ವರ. ಇರ್ಲಿ, ನಾವೇ ಕೂಗ್ಕತ್ತೀವಿ, ಇನ್ನೇನ್ ಮಾಡಕ್ಕಾಯ್ತದೆ. ಈ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವ ಭೂಕೈಲಾಸ ಕಥೆಯಲ್ಲಿ ನೀನು ಮಾಡಬೇಕಾದ ಮಹತ್ತರವಾದ ಒಂದು ಕಾರ್ಯವಿದೆ ದಾನವೇಂದ್ರ. ಅದು ಲೋಕಲೋಕಗಳನ್ನು ಜಯಿಸ್ತಕ್ಕಂಥ ದಿಗ್ವಿಜಯ. ಆ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿಬಿಟ್ರೆ ನಿನ್ನಂತ ವೀರ ಧೀರ ಪರಾಕ್ರಮಿ ಲೋಕದಲ್ಲಿಲ್ಲದಂತಾಗುತ್ತಾರೆ. ಆದಷ್ಟು ಬೇಗ ಆ ದಿಗ್ವಿಜಯವನ್ನು ನೀನು ಪ್ರಾರಂಭಿಸಿ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸುವಂದಾಗ ಸೇನಾಧಿಪತಿಗಳ ಮಂತ್ರಿವರ್ಗದವರೇ ಆ ದಿಗ್ವಿಜಯಕ್ಕೆಲ್ಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಂಡು ನಮ್ಮಮ್ಮನ ಆಶೀರ್ವಾದವನ್ನು ಪಡೆದು ನಾನೀಗಲೂ ದಿಗ್ವಿಜಯಕ್ಕೆ ಹೊರಡುತ್ತೇನೆ ಅಂತ ನೋಡಿ. ಪ್ರತಿಯೊಂದು ಕೆಲಸಕ್ಕೂ ತಾಯಿ ಹತ್ರಕ್ಕೆ ಬರ್ತಿದ್ನಲ್ಲ, ನನ್ನ ಕಥೆಯಲ್ಲಿ ಮೊದಲೇ ಹೇಳಿದ್ನಲ್ಲ, ಪ್ರತಿಯೊಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಹತ್ರ ಬರ್ತಿದ್ದ. ಅವನಿಗೆ ಆ ಗುಟ್ಟು ಗೊತ್ತಿತ್ತು. ಏನ್ ಗುಟ್ಟು? ತಂದೆ ತಾಯಿಗಳ ಆಶೀರ್ವಾದಕ್ಕಿಂತ ಜಗದೊಳಗೆ ಯಾವ ಆಶೀರ್ವಾದ, ಯಾವ ದೇವರ ಆಶೀರ್ವಾದವೂ ಇಲ್ಲ. ಯಾಕೆ ಹೇಳಿ? ಪ್ರಪಂಚಕ್ಕೆ ಭೂಮಿ ತೂಕದಷ್ಟೇ ತೂಕದವಳು ಹೆತ್ತ ತಾಯಿ, ಅಷ್ಟೇ ಶಕ್ತಿ ಉಳ್ಳವನ್ನು ಜನ್ಮ ಕೊಟ್ಟ ತಂದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ವಿದ್ಯೆ, ಸಂಸ್ಕಾರ, ದಾರಿದೀಪಗಳನ್ನು ತೋರಿಸ್ತಕ್ಕಂಥ ಗುರು. ಈ ಮೂರು ದೇವರೊಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ. ಈ ಕೆಲವು ಕಡೆ ತಾಯಿ ತಂದೆ ಹೇಳ್ತಾರೆ ಮಕ್ಕಳಿಗೆ, ಮಗನೇ ನೀನ್ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀ ಉದ್ಧಾರ ಆಯ್ತೀನಿ ಅಂದ್ರು ನಿನ್ ಜೊತೆಲಿರೋರು ನಿನ್ನ ಉದ್ಧಾರ ಮಾಡಲ್ಲ ಕಣೋ. ಏನ್ ಮೊಬೈಲ್ ಇಟ್ಕೊಂಡು ಎಲ್ಲ ತುಂಡುಕೊಡ ಆಮೇಲೆ ಸುಮ್ಮನೆ ಕೂತಾರ ಬೆಳಗ್ಗೆ 1 ಗಂಟೆ. ಮೊದಲು ನಮ್ಮೂರು ಬಿಟ್ಟು ಎಲ್ಲಿಗಾದ್ರೂ ಗುಂಡ್ಲುಪೇಟೆ ಅಲ್ಗೂ ಬರ್ತಾರ, ಬೇಡ ನಿಮ್ಮ ಮೈಸೂರು ಬೆಂಗಳೂರು ಎಲ್ಲಿಗೋ ಹೋಗಪ್ಪ, ನೀ ಎಲ್ಲೋ ಹೋಗಿ ಚೆನ್ನಾಗಿರ್ತೀಯ ಹೋಗೋ ಮಗನೇ ಅಂತ ಅವ್ವ ಅಪ್ಪನೇ ಮಕ್ಕಳನ್ನ ಊರಿಂದ ಆಚೆ ಕಳಿಸ್ಬಿಡ್ತಾರೆ. ಅವ ದುಬಾಯಿಗೆ ಹೋದ್ರು ದಬಾಯಿಸಿ ಬದುಕ್ತಾನೆ. ಯಾಕೆ ಹೇಳಿ? ಅವ್ವ ಅಪ್ಪನ ಆಶೀರ್ವಾದ ಜೊತೆಲೆ ಹೊಂಟೋಗಿದೆ. ಎಲ್ಲೋದ್ರೂ ಬದುಕಿ ಅಲ್ಲಿಂದಲೇ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾನೆ, ಒಳ್ಳೆ ಕೀರ್ತಿವಂತನೂ ಆಗ್ತಾನೆ. ಯಾರು? ತಾಯಿ ತಂದೆನೇ ಕಳಿಸಿರೋದು ಅವನ್ನ. ಇನ್ನು ಕೆಲವು ಕಡೆ ಅವ್ವ ಅಪ್ಪನ್ನ ಒಟ್ಟ ಉರಿಸ್ಬಿಟ್ಟು ಇವರೇ ಊರು ಬಿಟ್ಬಿಟ್ಟು ಹೋಯ್ತಾರ. ಆಗ ಅವ್ವ ಅಂತಾಳಲ್ಲ, ಮಗನೇ ಅವ್ವ ಅಪ್ಪನಿಗೆ ಕಣ್ಣೀರ್ಲಿ ಕೈ ತೊಳಿಸ್ಬಿಟ್ಟು ಹೋಯ್ತಿದ್ದೆ, ನೀ ಉದ್ಧಾರ ಆಗಲ್ಲ, ನೀ ಯಾಕೆ ಕೊಟ್ಟಾಯ್ತಿದೆ ಹೋಗು ಬಡ್ಡೆ ಇದ್ದೆ. ಕರೆಕ್ಟ್ ಅವ್ ಎಲ್ಲಿಗೆ ಹೋದ್ರು ಉದ್ಧಾರ ಆಗಲ್ಲ, ಯಾಕೆ ಕೊಟ್ಟೋಗಿ ಇಟ್ಟಾಡ್ಕ ಪುನಃ ಅಲ್ಲಿಗೆ ಬರ್ತಾನೆ. ಅದಕ್ಕೆ ನೋಡಿ, ಪ್ರಪಂಚದಲ್ಲಿ ಎಲ್ಲಾ ಋಣವನ್ನು ತೀರಿಸಬಹುದಂತೆ, ಈ ತಾಯಿ ತಂದೆ ಋಣ ಮಾತ್ರ ತೀರ್ಸೋಕಾಗಲ್ಲ. ಶಬರಿಮಲೆ ಅಯ್ಯಪ್ಪನಿಗೆ ಹೋಗ್ತೀವಿ, ಅಯ್ಯಪ್ಪನಿಗೆ ಹೋಗಕ್ ಮುಂಚೆ, ಇರುಮುಡಿ ಕಟ್ಟೋಕ್ ಮುಂಚೆ ಗುರುಸ್ವಾಮಿಗಳು ತಾಯಿ ತಂದೆ ಪಾದ ಪೂಜೆ ಮಾಡಿಸ್ತಾರೆ. ಯಾಕೆ ಹೇಳಿ? ಮೊದಲು ಈ ಅಪ್ಪ, ಆಮೇಲೆ ಆ ಅಪ್ಪ. ಅಲ್ಲಿಗೆ ಧರ್ಮಶಾಸ್ತ್ರನಾಗಿರ್ತಕ್ಕಂಥ ಅಯ್ಯಪ್ಪನೂ ಕೂಡ ತಂದೆಯನ್ನು ಪೂಜೆ ಮಾಡಿದವನು. ತಾಯಿಗೆ ಹುಲಿ ಹಾಲನ್ನು ತಂದು ಕೊಡ್ತೀನಿ ಅಂತ ಹೋದವನು. ಅಲ್ಲಿಗೆ ಅವನು ತಾಯಿ ತಂದೆ ಸೇವೆ ಮಾಡ್ದ. ಅಷ್ಟೇ ಏಕೆ, ಮಕ್ಕಳು ತಿಳ್ಕೋಬೇಕು, ಗಣಪತಿ ಮತ್ತು ಸುಬ್ರಹ್ಮಣ್ಯ ಮುರುಘಾ ಇದಾರಲ್ಲ, ಇವರಿಬ್ಬರಿಗೂ ಒಂದು ಪಂಥವನ್ನು ಹೊರಡ್ತಾರೆ ಕೈಲಾಸದಲ್ಲಿ. ಅಗ್ರ ಪೂಜೆಯನ್ನು ಕೊಡಬೇಕು. ಯಾರು ಕೊಡೋದು? ಒಬ್ರಂತಾರೆ ಗಣಪತಿ ಕೊಡಿ ಅಂತಾರೆ, ಇನ್ನೊಬ್ರು ಕಾರ್ತಿಕನ ಕೊಡಿ, ಯಾರಿಗೆ? ಸುಬ್ರಹ್ಮಣ್ಯನಿಗೆ ಅಂತಾರೆ. ಹಾಗೆ ಈ ನಾರದ ಮಹಾತ್ಮರೆಲ್ಲರೂ ಸೇರಿ ಏನ್ ಮಾಡ್ತಾರೆ, ಈ ಬ್ರಹ್ಮಾಂಡವನ್ನು ಯಾರು 3 ಸುತ್ತು ಬೇಗ ಸುತ್ಕೊಂಡ್ಬರ್ತಾರೋ ಅವರಿಗೆ ಅಗ್ರ ಪೂಜೆ. ಹಾಗಂದು ಕೂಡಲೇ ಏನ್ ಮಾಡ್ದ ಈ ಮುರುಘಾ, ಒಂದು ವಾಹನ ಯಾವ್ದು ಹೇಳಿ, ನವಿಲು ಬರ್ರ ಅಂತ ಆರ್ಬಿಟ್ಟ. ಏನ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹೋಯ್ತಾವಲ್ಲ, ಸದ್ದಿಲ್ದೆ ಆಗ್ಬಿಟ್ಟು ಹೋಯ್ತಾನೆ. ಈ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಯಾರ್ದು? ಗಣಪತಿದು. ಅವನ ವಾಹನ ಯಾವುದು? ಅಯ್ಯೋ, ಸ್ಟಾರ್ಟ್ ಆಗದೆ 1/4 ಗಂಟೆ ಆಯ್ತದ. ಅದ್ರ ಮೇಲೆ ಇವತ್ತು ಕೂತ್ಕೊಂಡ್ರೆ ಅದು ಹೋದಂಗೆ ಚೆನ್ನಾಗೇನು ಅಲ್ವಾ? ಈ ಇವ್ನು ಹೋಗಿ ಹತ್ಕೊಂಡು ಸುತ್ತೋದಿರ್ಲಿ, ಮುಂದಕ್ಕೆ ಹೋಯ್ತಾನೆ ಇಲ್ಲ. ಅದು ಅವಾಗ್ಲೇ ಅರ್ಧ ದಾರಿಗೆ ಹೊಂಟೋಗ್ಬಿಟ್ಟವನು. ಎಲ್ಲ ಅಂದ್ರು ಮುರುಗನ್ಗೆ ಅಗ್ರ ಪೂಜೆ, ಅಗ್ರ ಪೂಜೆ ಅವನಿಗೆ ಸಿಕ್ಬಿಡ್ತು. ಯಾಕಂದ್ರೆ ಅರ್ಧ ದಾರಿ ಹೊಂಟಾಗವನೆ, ಇಲ್ಲಿ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಹಾಗನ್ನುವಾಗ ಇನ್ನೇನು ಬಂದ್ಬಿಡ್ತಾನೆ ಸುತ್ತಕೊಂಡು ಅನ್ನುವಷ್ಟರಲ್ಲಿ ಗಣಪತಿ ಏನು ಮಾಡ್ದ, ತಂದೆ ತಾಯಿಗಳನ್ನೇ 3 ಸುತ್ತು ಅಲ್ಲೇ ಸುತ್ತಬಿಟ್ಟು ಅಗ್ರ ಪೂಜೆ ಕೊಡಿ ಅಂದ. ಶಿವ ಹೇಳದಂತೆ ನಿಜ ನಿಜ, ಅನೇಕ ಬ್ರಹ್ಮಾಂಡಗಳನ್ನು ಸುತ್ತಾಡ್ಕೊಳಕ್ ಹೋಗೋನೆ ಯಾರು? ಮುರುಘಾ. ಶಿವನ ಹೊಟ್ಟೆ ಒಳಗಡೆ ತುಂಬಿದ್ದಾನೆ. 14 ಬ್ರಹ್ಮಾಂಡ ಅವನ ಹೊಟ್ಟೆ ಒಳಗೆ ತುಂಬಿದೆ. ಆ ತಂದೆ ತಾಯಿಗಳ ನನಗೆ ಬ್ರಹ್ಮಾಂಡ ಅಂತ 3 ಸುತ್ತು ತಾಯಿ ತಂದೆನೆ ಸುತ್ತಿ ಗಣಪತಿ ಅಗ್ರ ಪೂಜೆ ಪಟ್ಟವನ್ನ ಪಡ್ಕೊಂಡ್ಬಿಟ್ಟ. ನೋಡಿ ಹೆಂಗಿದೆ. ಅದಕ್ಕೆ ಹೇಳೋದು, ಜಗದೊಳಗೆ ತಂದೆ ತಾಯಿಗಿಂತ ಮಿಗಿಲಾದ ದೇವರು ಎಲ್ಲೂ ಇಲ್ಲ. ಎಲ್ಲಿ ಹುಡುಕಿದ್ರು ಸಿಗಲ್ಲ. ಯಾವ ಆನ್ಲೈನ್ಲೂ ಬುಕ್ ಮಾಡಕ್ಕಾಗಲ್ಲ. ಎಲ್ಲ ಪದಾರ್ಥನೂ ಬುಕ್ ಮಾಡಿಸ್ಬೋದು, ಆನ್ಲೈನ್ಲೇ ಸಿಗುತ್ತೆ. ಒಬ್ಬ ಹೆಂಡತಿ ಸತ್ತೋದ್ರೆ ಮತ್ತೊಬ್ಳು ಹೆಂಡತಿನೂ ಪಡ್ಕೋಬಹುದು. ಮಕ್ಕಳಿಲ್ಲ ಅಂದ್ರೆ ಒಬ್ಬ ಮಗನ ದತ್ತು ತಕ್ಕೋಬಹುದು. ತಾಯಿ ತಂದೆಯನ್ನ ವಸ್ತು ಎಲ್ಲಿ ಸಿಗುತ್ತೆ?
ತಾಯಿ ಜಗತ್ತಿಗೆ 9 ತಿಂಗಳು ಹೊತ್ತು ಎತ್ತು ಒಂದು ಮಗುವನ್ನ ಕೊಟ್ರೆ, ಇನ್ನು ಮುಂದೆ ಕೂತಿದಾರಲ್ಲ ಈ ತಂದೆ, ಇವ್ರ ಸ್ಥಾನ ಎಂತದ್ದು ಗೊತ್ತೇ? ಅದು ಕೆಲವರು ಗೊತ್ತೇ ಇರೋಲ್ಲ. ಆ ತಂದೆ ಸ್ಥಾನ ಅದೆಷ್ಟು ದೊಡ್ಡದು ಅಂದ್ರೆ, ಅದು ದೊಡ್ಡ ಆಲದ ಮರ. ಅದು ಆ ಮರಕ್ಕೆ ಎಷ್ಟು ಬಳ್ಳಿಗಳು ಹಬ್ಕೊಂಡಿರ್ತವೆ ಲೆಕ್ಕಾಕಾಯ್ತದ? ಅದೆಷ್ಟು ಕ್ರಿಮಿಕೀಟಗಳ ಪೊಟ್ರೆ ಒಳಗೆ ವಾಸ ಆಯ್ತದೆ ಗೊತ್ತಾಯ್ತದ? ಗೊದ್ದೆ, ಗೋಸುಂಬೆ, ಹಾವು, ಚೇಳು ಎಲ್ಲ ಮರದೊಳಗಡೆ ವಾಸ ಮಾಡ್ತವೆ. ಸಾವಿರಾರು ಪಕ್ಷಿಗಳು ಗೂಡು ಕಟ್ಕೊಂಡಿರ್ತವೆ. ಎಷ್ಟೋ ಜನ ನಡ್ಕೊ ಬಂದು ಬಿಸಿಲು ಸುಸ್ತಾಗಿ ಆ ಮರದ ಕೆಳಗೆ ಕೂತ್ಕೋತಾರೆ. ಆ ಮರ ಅಲಗಾಡುತ್ತಾ ನೋಡಿ, ಅದೇ ಅಪ್ಪ. ಆ ಅಪ್ಪನ ಒಂದು ಶಕ್ತಿ ಎಷ್ಟಿದೆ, ಎಷ್ಟು ಜನಕ್ಕೆ ಆಶ್ರಯ ಕೊಡ್ತಾನೆ ಆ ಅಪ್ಪ. ಮಗನ ಬೆಳೆಸಿ ದೊಡ್ಡವನ ಮಾಡಿ, ವಿದ್ಯಾವಂತನಾಗಿ ಮಾಡಿ, ಬುದ್ಧಿವಂತನಾಗಿ ಮಾಡಿ, ಮಗನಿಗೆ ಮಾಡಿ, ಮೊಮ್ಮಗನಿಗೆ ಮಾಡಿ, ಸಾಯೋ ಕಡೆಗಾಲದಲ್ಲಿ ನನ್ನ ಮೊಮ್ಮಗನ ಮಗನಿಗೂ ಏನಾರ ಮಾಡ್ಬಿಡ್ಬೇಕಾಯ್ತಲ್ಲ ಅಂತಾನೆ. ಆ ಮರ ಬಿಳಗಂಟು ಕೆಲಸವೇ, ಆ ಮರ ಬಿಳಗಂಟು ಇನ್ನೊಬ್ಬರಿಗೆ ಆಶ್ರಯವೇ. ಅವನೇ ದೊಡ್ಡ ಹಾಲದ ಮರ ಅಪ್ಪ. ಅದಕ್ಕೆ ನೋಡಿ ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗೆ ತಾಯಿಯಾಗೆ ಮಮತೆಯಿಂದ ಬೆಳೆಸಿದೆ, ತಂದೆಯಾಗೆ ತಾಯಿಯಾಗೆ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರೀತಿಯ ಮನ ಮರುಗಿದೆ. ನಿನ್ನ ಬೆಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಬಳ್ಳಿಯಂತೆ ಅಪ್ಪಿನಿಂದ ಆಸರೆಯಲೇ ಬೆಳೆದೆನು, ಬಳ್ಳಿಯಂತೆ ಅಪ್ಪಿನಿಂದ ಆಸರೆಯಲೇ ಬೆಳೆದೆನು. ನನ್ನ ತಾಯಿಯ ಪಾದದಾನೆ ನನು ಹರಿಯನು, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರು, ನಿನ್ನೊಂದಾಗಿರುವೆನು. ನಾನಿನ್ನ ಕಾಣದೆ ಬದುಕೆನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ
ನದಿಯ ಕೇಳಿ ಉರುಳೆ